ಹಾಯ್ ಹಲೋ ಫ್ರೆಂಡ್ಸ್, ನನಗಿವತ್ತು ಯೂಟ್ಯೂಬ್ ಪೇಮೆಂಟ್ ಬಂದಿದೆ. ನಾನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ನಾನು ನಮ್ಮ ಮನೆಯವರು ATMಗೆ ಬಂದಿದ್ದೀವಿ. ನೋಡಿ, ನಮ್ಮ ಮನೆಯವರು ATMಯಿಂದ ದುಡ್ಡನ್ನು ಡ್ರಾ ಮಾಡಿ ಎಣಿಸ್ತಾ ಇದ್ದಾರೆ. ಫ್ರೆಂಡ್ಸ್, ಎಷ್ಟೇ ಬರಲಿ ಅಂದರೆ ಫಸ್ಟ್ ಅಮೌಂಟ್ ಬಂದಿದೆ, ತುಂಬ ಖುಷಿಯಾಗಿದೆ. ನಮ್ಮ ಮನೆಯವ್ರ ಕೈಲೇ ATM ಕೊಟ್ಬಿಟ್ಟು ದುಡ್ಡನ್ನು ಡ್ರಾ ಮಾಡೋಕ್ಕೆ ಹೇಳಿ ಅವರು ಲೆಕ್ಕ ಮಾಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ತುಂಬ ಖುಷಿಯಾಗಿದೆ. ನಿನ್ನೆನೇ ನನಗೆ ದುಡ್ಡು ಬಂದಿತ್ತು, ಆದರೆ ನನಗೆ ಗೊತ್ತಿರಲಿಲ್ಲ. ಇವತ್ತು ಗೊತ್ತಾಯಿತು. ನಾನು ಅಜ್ಜಿ ಮನೆಗೆ, ಅಲ್ಲಿ ಅಜ್ಜಿದು ಪೂಜೆ ಇತ್ತು, ವರ್ಷಾಂತಿ ಇತ್ತು, ಮುಗಿಸ್ಬಂದು ಸಂಜೆ ಒಂದು 7 ಗಂಟೆ ಮೇಲೆ ನಾನು ನಮ್ಮ ಮನೆಯವರು ATM ಕಾರ್ಡ್ ತೊಗೊಂಡು ದುಡ್ಡನ್ನು ಡ್ರಾ ಮಾಡ್ಕೊಂಬರೋದಕ್ಕೆ ಅಂಥೇಳಿ ಹೋಗ್ತಾ ಇದ್ದೀವಿ. ನೋಡಿ, ನಿನ್ನೆ ನಮ್ಮ ಊರಲ್ಲಿ ಗಣಪತಿ ವಿಸರ್ಜನೆ ಆಯಿತು, ಹಾಗಾಗಿ ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾಡಿದರು, ತುಂಬ ಚೆನ್ನಾಗಿತ್ತು. ನಾನು ಹಾಗೆ ವಿಡಿಯೋ ಮಾಡಿಕೊಂಡೆ. ATMಗೆ ಹೊರಟಿದ್ವಲ್ಲ, ಹಾಗೆ ಪೇಟೆ ಎಲ್ಲ ನೋಡಿ. ನಮ್ಮ ಇದು ಆನಂದಪುರ ಬಸ್ ಸ್ಟ್ಯಾಂಡು ಈ ರೀತಿ ಇದೆ. ನಾವು ATMಗೆ ಹೊರಟಿದ್ದೀವಿ. ಎಷ್ಟು ಖುಷಿಯಾಗಿದೆ ಅಂದರೆ, ಇಷ್ಟು ದಿವಸ ಕಷ್ಟಪಟ್ಟಿದ್ದಕ್ಕೆ ಎಷ್ಟಾದರೂ ಅಮೌಂಟ್ ಬಂದಿರಲಿ, ಆದರೆ ಬಂತಲ್ಲ ಅನ್ನೋದು ಒಂದು ಖುಷಿ ಇದೆ. ನಾವು ATMಗೆ ಬಂದ್ವಿ. ನಮ್ಮ ಮನೆಯವ್ರ ಕೈಯಲ್ಲೇ ನಾನು ATM ಕೊಟ್ಬಿಟ್ಟು ಡ್ರಾ ಮಾಡ್ಕೊಳ್ಳೋದಕ್ಕೆ ಹೇಳಿದೆ. ಅಲ್ಲಿ ತಮಾಷೆ ಮಾಡ್ತಾಯಿದ್ರು ವಿಡಿಯೋ ಮಾಡೋಕ್ಕೆ ಕೊಟ್ಟಾಗ, ಏನೋ ಇರಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಏನೋ ನನಗೆ ಇವತ್ತು ಒಂಥರ ತುಂಬ ಖುಷಿಯಾಗಿತ್ತು. ನನಗೆ ಗೊತ್ತಿರಲಿಲ್ಲ, ಇವತ್ತು ಬೆಳಗ್ಗೆನೇ ಗೊತ್ತಾಗಿದ್ದು. ಆದರೆ ಅರ್ಜೆಂಟಾಗಿ ಅಜ್ಜಿ ಮನೆಗೆ ಹೋಗಬೇಕಾಗಿರೋದ್ರಿಂದ ನಾನು ಸ್ವಲ್ಪ ಸಂಜೆ ATMಲ್ಲಿ ದುಡ್ಡನ್ನು ಡ್ರಾ ಮಾಡಿಕೊಂಡೆ. ನಾನು ಅದನ್ನು ನನ್ನ ನವರಾತ್ರಿ ಬರೋವರೆಗೂ ಖರ್ಚು ಮಾಡಲ್ಲ, ಇನ್ನೊಂದು ಅಕೌಂಟಿಗೆ ಹಾಕಿ ಇಟ್ಕೊಳ್ತೀನಿ. ನವರಾತ್ರಿಗೆ ದೇವಸ್ಥಾನಗಳಿಗೆ ಪೂಜೆ ಆದಮೇಲೆ ನಾನು ನನ್ನ ಇನ್ನಿತರ ಕೆಲಸಗಳಿಗೆ ಅಮೌಂಟನ್ನು ಬಳಸ್ಕೊಳ್ತೀನಿ. ನೋಡಿ, ಅಮೌಂಟ್ ಬರೋವಾಗ ಎಷ್ಟು ಎಕ್ಸೈಟ್ಮೆಂಟ್ ಇತ್ತು. ಅಮೌಂಟ್ ಬಂದೇ ಬಿಡ್ತು. ಈಗ ನಮ್ಮ ಮನೆಯವರು ಎಣಿಸ್ತಾ ಇದ್ದಾರೆ ಕರೆಕ್ಟ್ ಇದೆಯಾ ಅಮೌಂಟು ಅಂದ್ಬಿಟ್ಟು. ಅದರಲ್ಲಿ ನಂದು ಎಕ್ಸ್ಟ್ರಾ ಅಮೌಂಟ್ ಸಹ ಇತ್ತು, ಎಲ್ಲ ಸೇರಿ ಒಟ್ಟಿಗೆ ಬಿಡಿಸಿದ್ವಿ. ನಮ್ಮ ಮನೆಯವರು ಲೆಕ್ಕ ಮಾಡ್ತಾಯಿದ್ದಾರೆ ಎಷ್ಟು ಅಮೌಂಟ್ ನನಗೆ ಯೂಟ್ಯೂಬಿಂದ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ಎಲ್ಲೂ ಮಿಸ್ ಮಾಡ್ದೇ, ಸ್ಕಿಪ್ ಮಾಡ್ದೇ ನೋಡಿ. ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಇವತ್ತು ಯಾವುದೇ ರೀತಿ ಟೈಲರಿಂಗ್ ವಿಡಿಯೋನ ಮಾಡ್ತಾ ಇಲ್ಲ. ನಾನಿವತ್ತು ನನಗೆ ತುಂಬ ಖುಷಿಯಾಗಿದೆ, ಯಾಕಂದರೆ ನನಗೆ ಯೂಟ್ಯೂಬ್ ಪೇಮೆಂಟ್ ಬಂತು. ಯೂಟ್ಯೂಬ್ ಪೇಮೆಂಟ್ ಎಷ್ಟು ಅಂತ ಹೇಳ್ಬಿಟ್ಟು ಈ ವಿಡಿಯೋದ ಮುಖಾಂತರ ನಾನು ನಿಮಗೆಲ್ಲ ಹೇಳ್ತೀನಿ. ಯೂಟ್ಯೂಬ್ ಮಾಡೋದಕ್ಕೆ ಎಷ್ಟು ಕಷ್ಟ ಇದೆ, ಆ ಯೂಟ್ಯೂಬನ್ನು ನಾವು ಎಷ್ಟು ತಾಳ್ಮೆಯಿಂದ ನಾವು ಪೇಮೆಂಟ್ ಬರೋವರೆಗೂ ಕಾಯಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಫ್ರೆಂಡ್ಸ್, ನಂಗೆ ಹಾಗೆಯೇ ಯೂಟ್ಯೂಬ್ ಪೇಮೆಂಟ್ ಬಂತು. ನಾವು ATMಗೆ ಹೋಗಿ ರಿಸೀವ್ ಮಾಡ್ಕೊಂಡ್ಬಂದೆ. ನೋಡಿ, ಇದನ್ನು ನಾವು ಇಷ್ಟೇ ಅಮೌಂಟ್ ಬಂತು ಅಂತ ಹೇಳ್ಬಿಟ್ಟು ಹೇಳೋಂಗಿಲ್ಲ, ಇದು ಯೂಟ್ಯೂಬ್ ರೂಲ್ಸು. ಹಾಗಾಗಿ ನಾನು ಒಂದು ವಸ್ತು ಮೇಲೆ ನಾನು ಅಂದಾಜು ಮಾಡಿ ಹೇಳ್ತೀನಿ, ಅದು ನೀವು ಎಷ್ಟು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ. ನೋಡಿ, ಆದರೆ ಇದು ದುಡ್ಡು ನನಗೆ ತುಂಬ ಖುಷಿ. ಅಂದರೆ ಫ್ರೆಂಡ್ಸ್, ಹೇಗಂದರೆ ತುಂಬ ಕಷ್ಟಪಟ್ಟಿರ್ತೀವಲ್ವ, ಹಾಗಾಗಿ ಈ ಅಮೌಂಟು ನನಗೆ ನಿನ್ನೆನೇ ಬಂದಿತ್ತು, 11 ಗಂಟೆಗೆ ನಿನ್ನೆನೇ ಬಂದಿತ್ತು. ಆದರೆ ನನಗೆ ಗೊತ್ತಾಗಿಲ್ಲ, ನಾನು ಚೆಕ್ ಮಾಡಿರಲಿಲ್ಲ. ಆದರೆ ಇವತ್ತು ಬೆಳಗ್ಗೆ ನಮ್ಮ ಫ್ರೆಂಡು ಅಮೌಂಟ್ ಹಾಕಿದ್ದು, ನೋಡೋಣ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿದೆ. ಇನ್ನೊಬ್ರಿಗೆ ಕಳಿಸ್ಬೇಕಿತ್ತು, ಚೆಕ್ ಮಾಡಿಬಿಟ್ಟು ಕಳ್ಸೋಣ ಅಂತ ಹೇಳ್ಬಿಟ್ಟು ನೋಡಿದೆ. ಆದರೆ ಆವಾಗ ಎಕ್ಸ್ಟ್ರಾ ಅಮೌಂಟ್ ಬಂದಿತ್ತು. ನಾನು ಆಮೇಲೆ ನೋಡಿದಾಗ ನನಗೆ ಮೇಲ್ ಬಂದು 1 ವಾರ ಆಗಿತ್ತು. ಆದರೆ ಈ ಅಮೌಂಟು ನಿನ್ನೆ ಬಂದಿತ್ತು, ನಾನು ನೋಡೇ ಇರಲಿಲ್ಲ. ಆದರೆ ಈಗ ನನಗೆ ಅಜ್ಜಿ ಮನೆಗೆ ಹೋಗೋಕ್ಕಿತ್ತು. ಇವತ್ತು ನಾನು ನಮ್ಮ ಅಜ್ಜಿಯ ವರ್ಷಾಂತಿ ಇರೋದ್ರಿಂದ ಅಲ್ಲಿಗೆ ಹೋಗಿದ್ದೆ. ಅಲ್ಲಿಂದ ಬಂದುಬಿಟ್ಟು ನಾನು ಯೂಟ್ಯೂಬ್ ಪೇಮೆಂಟನ್ನು ರಿಸೀವ್ ಮಾಡ್ಕೊಂಡ್ಬಂದೆ. ನೋಡಿ, ನಾನು ಇಷ್ಟು ಅಮೌಂಟನ್ನು ತಗೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ, ಎಷ್ಟು ತಿಂಗಳಿಂದ ಇದಕ್ಕೋಸ್ಕರ ಕಷ್ಟಪಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಎಲ್ಲದನ್ನೂ ಸಹ ಈ ವಿಡಿಯೋದಲ್ಲಿ ಹೇಳ್ತೀನಿ. ಫ್ರೆಂಡ್ಸ್, ಇದು ಎಷ್ಟೇ ಅಮೌಂಟ್ ಆಗಲಿ, ಎಷ್ಟು ಚಿಕ್ಕ ಅಮೌಂಟ್ ಆಗಲಿ, ನನಗೆ ಖುಷಿ ಇದೆ. ಯಾಕಂದರೆ ನಾನು ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಬಂದಿದೆ. ಆದರೆ ಈಗ ನಾನು ಟೈಲರ್ ಆಗಿರೋದಕ್ಕಾಗಲಿ, ನಾನು ಟೈಲರಿಂಗ್ ವಿಡಿಯೋ ಮಾಡಿರೋದಕ್ಕಾಗಲಿ ನನ್ನ ಅಮ್ಮನೇ ಕಾರಣ. ಅವರು ಇವತ್ತಿಲ್ಲ. ಅವರು ನನ್ನನ್ನು ಬಿಟ್ಟೋಗಿ, ನಮ್ಮೆಲ್ಲರನ್ನು ಬಿಟ್ಟೋಗಿ 10 ವರ್ಷ ಆಯಿತು. ಆದರೆ ಅವರು ನನಗೆ 50 ರೂಪಾಯಿ ಕೊಟ್ಬಿಟ್ಟು ನನಗೆ ಟೈಲರಿಂಗ್ ಕಲಿಸಿದ್ರು. ಆ ವಿದ್ಯೆ ನನಗಿವತ್ತು ನನಗೆ ಸ್ವಂತ ನನ್ನ ಕಾಲ ಮೇಲೆ ನಾನು ಇಟ್ಬಿಟ್ಟು ನಾನು ಕೆಲಸ ಮಾಡೋ ಹಾಗೆ ಮಾಡಿದೆ. ಈಗ ಇಷ್ಟೆಲ್ಲ ಮಿಷನ್ ತಗೊಂಡು ಇಷ್ಟೆಲ್ಲ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಅದಕ್ಕೆ ಕಾರಣ ನಮ್ಮಮ್ಮ. ಆದರೆ ಅವ್ರು ಇವತ್ತು ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ರೋ ಗೊತ್ತಿಲ್ಲ. ಅವ್ರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರು ಫಸ್ಟಿಗೆಲ್ಲ ನಾನು ಟೈಲರಿಂಗ್ ಕಲಿತಾಗ ಅವರು ಎಲ್ಲರ ಹತ್ರ ಹೇಳೋರು, ನನ್ನ ಮಗಳು ಬ್ಲೌಸ್ ಹೊಲಿತಾಳೆ, ನನ್ನ ಮಗಳು ಡ್ರೆಸ್ ಹೊಲಿತಾಳೆ, ಅವ್ರಿಗೆ ಕೊಡಿ ಅಂತ ಪ್ರತಿ ಕಡೆ ಹೇಳ್ಬಿಟ್ಟು ಈಸ್ಕೊಂಬಂದು ಕೊಡ್ತಾಯಿದ್ರು. ಆದರೆ ಮತ್ತೆ ನಾವು ಹೊಲಿದಿಟ್ಟಿರೋ ಬಟ್ಟೆಗೆ ಹುಕ್ಸು ಮತ್ತು ರಿಂಗನ್ನು ಮಾಡ್ತಾಯಿದ್ರು. ಈ ರೀತಿ ನಮ್ಮಮ್ಮ ನಮಗೆ ತುಂಬ ಸಪೋರ್ಟ್ ಮಾಡಿದ್ರು. ಆದರೆ ಅವರು ನಮ್ಮನ್ನು ಬಿಟ್ಟೋಗಿ ನಾನು 6 ತಿಂಗಳು ನನ್ನ ಬಟ್ಟೆ ಹೊಲಿಯೋದಕ್ಕೆ ಆಗಿಲ್ಲ.
ಆದರೆ ಅವರು ಇವತ್ತಿಲ್ಲ. ಆದರೆ ಅವರಿಗೆ ತುಂಬಾ ಇಷ್ಟವಾಗಿದ್ದು ಅಂದ್ರೆ ದೇವ್ರು. ಅವರು ತುಂಬಾ ದೇವ್ರನ್ನ ನಂಬ್ತಾ ಇದ್ರು. ನನಗೂ ಸ್ವಲ್ಪ ದೇವ್ರ ಮೇಲೆ ನಂಬಿಕೆ ಜಾಸ್ತಿ. ಆದ್ರೆ ನಾನು ದೇವ್ರ ಹತ್ರ ಏನ್ ಕೇಳ್ಕೊಂಡಿದ್ದೆ ಅಂದ್ರೆ, ನನಗೆ ಯೂಟ್ಯೂಬ್ ಪೇಮೆಂಟ್ ಫಸ್ಟ್ ಬಂದಾಗ ನಾನು ಅದರಲ್ಲಿ ₹1 ದುಡ್ಡನ್ನು ಸಹ ಖರ್ಚು ಮಾಡಲ್ಲ. ಫಸ್ಟು ದೇವಸ್ಥಾನಗಳಿಗೆ, ನಾನು ಯಾವ್ಯಾವ ದೇವಸ್ಥಾನಗಳಿಗೆ ಹೋಗ್ತಿದ್ದೆ ಅಲ್ಲೆಲ್ಲ ಆ ದೇವಸ್ಥಾನಗಳಿಗೆ ಪೂಜೆ ಮಾಡಿಸ್ತೀನಿ. ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಪೂಜೆ ಮಾಡಿಸಿ, ಉಳಿದಿರೋ ದುಡ್ಡಲ್ಲಿ ನನಗೆ ಸಪೋರ್ಟ್ ಮಾಡಿರೋಂಥ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಎಲ್ರಿಗೂ ನಾನು ನನ್ನ ಕೈಲಾದಂತಹ ಚಿಕ್ಕ ಒಂದು ಪಾರ್ಟಿಯನ್ನು ಕೊಡ್ಸೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೀನಿ. ಆದರೆ ಈ ಅಮೌಂಟು ಪಿತೃಪಕ್ಷ ಟೈಮಲ್ಲಿ ಬಂದಿರೋದ್ರಿಂದ ನಾನು ಈಗ ಇದನ್ನ ಯಾವುದೇ ದೇವಸ್ಥಾನಗಳಿಗೆ ಪೂಜೆ ಮಾಡೋದಕ್ಕೆ ಉಪಯೋಗಿಸಲ್ಲ. ಇದು ನನ್ನ ಬೇರೆ ಇನ್ನೊಂದು ಅಕೌಂಟಿಗೆ ಹಾಕಿಟ್ಕೊಳ್ತೀನಿ. ನವರಾತ್ರಿ ಬರುತ್ತಲ್ವ, ಅವಾಗ ನಾನು ಈ ಅಮೌಂಟಲ್ಲಿ ನಾನು ಆಂಜನೇಯ, ನನ್ನ ವಿಡಿಯೋದಲ್ಲಿ ಎಲ್ಲ ದೇವಸ್ಥಾನಗಳ ವಿಡಿಯೋನು ಮಾಡಾಕಿದ್ದೀನಿ. ಆಂಜನೇಯ ಆಗಿರ್ಬೋದು, ಲಕ್ಷ್ಮೀ ರಂಗನಾಥ ಸ್ವಾಮಿ ಆಗಿರ್ಬೋದು, ಹಾಗೆ ಮಾರಿಕಾಂಬ ನಮ್ಮನೆ ಹತ್ರನೇ ಇರುವಂತಹ ದೇವಸ್ಥಾನ ಆಗಿರ್ಬೋದು, ಹಾಗೆ ಇನ್ನೂ ಕೆಲವು ಗಣಪತಿ ದೇವಸ್ಥಾನ ಆಗಿರ್ಬೋದು, ದೇವಸ್ಥಾನಗಳಿಗೆ ನಾನು ಚಿಕ್ಕದಾದ್ರೂ ಪರವಾಗಿಲ್ಲ ಪೂಜೆನ ಮಾಡಿಸ್ಬಿಟ್ಟು ಅದರಲ್ಲಿ ಉಳಿದಿರೋಂಥ ದುಡ್ಡನ್ನ ನನ್ನ ಫ್ರೆಂಡ್ಸ್ಗಳಿಗೆ ಚಿಕ್ಕದಾಗಿ ಪಾರ್ಟಿಯನ್ನು ಕೊಟ್ಬಿಟ್ಟು, ಚಿಕ್ಕದಾಗಿ ಸಣ್ಣ ಪಾರ್ಟಿ ಕೊಟ್ಬಿಟ್ಟು, ನಾನು ಮತ್ತೆ ಉಳಿದಿರೋದಲ್ಲಿ ಒಬ್ರಿಗೆ ಯಾರಿಗೋ ಬಡವರಿಗೆ ಒಂದು ಸಣ್ಣದಾದ ಹೆಲ್ಪನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಯೂಟ್ಯೂಬ್ ದುಡ್ಡನ್ನು ನಾನು ಯಾವುದ್ಯಾವ್ದಕ್ಕೆ ಬಳಸ್ದೆ ಎಲ್ಲದನ್ನೂ ವಿಡಿಯೋ ಮಾಡಿಬಿಟ್ಟು ನಾನು ಹಾಕ್ತೀನಿ. ಆದರೆ ಇದನ್ನು ಇನ್ನೂ 1 ವಾರಗಳ ಕಾಲ ನಾನು ಯಾವುದಕ್ಕೂ ಸಹ ಈ ದುಡ್ಡನ್ನು ಉಪಯೋಗಿಸೋದಿಲ್ಲ. ಯಾಕಂದರೆ ಫಸ್ಟು ನಾನು ದೇವಸ್ಥಾನಗಳಿಗೆ ಪೂಜೆ ಮಾಡಿಸಿ, ನಂತರ ಇದರಲ್ಲಿ ₹10 ನನ್ನ ಸ್ವಂತ ಕೆಲಸಗಳಿಗೆ ಉಪಯೋಗಿಸ್ಕೋಬೇಕು ಅಂತ ಅಂದ್ರೂ ಫಸ್ಟು ನಾನು ದೇವಸ್ಥಾನಗಳಿಗೆ ಪೂಜೆ ಮಾಡಿಸಿ ದೇವರ ಆಶೀರ್ವಾದ ಪಡೆದ್ರ ಮೇಲೆ ನಾನು ಬೇರೆ ಕೆಲಸಕ್ಕೆ ಉಪಯೋಗಿಸ್ಕೊಳ್ತೀನಿ. ಯಾಕಂದರೆ ನಮ್ಮಮ್ಮ ಇರೋಷ್ಟು ದಿವಸನೂ ಅವರು ದೇವಸ್ಥಾನ ಪೂಜೆ ದೇವರ ಸೇವೆಯಲ್ಲೇ ಕಳೆದ್ರು. ಆದರೆ ಅವರ ಒಂದು ಅಂದರೆ ಸಾವು ಅಂತಲ್ಲ, ಅದು ತುಂಬ ವಿಚಿತ್ರವಾಗಿ ಆಗ್ಬಿಡ್ತು. ಆವಾಗ ಒಂದೊಂದ್ಸತಿ ಅನ್ಸುತ್ತೆ ದೇವರು, ಆದರೆ ದೇವರು ಅವರು ಏನೋ ಮಾಡಿದ್ ನಮ್ಮ ಕೈ ಬಿಟ್ಟಿಲ್ಲ. ದೇವ್ರು ಇವಾಗ ಕಾಪಾಡಿದ್ದಾನೆ ನನಗೆ. ಇರಲಿ ಪರವಾಗಿಲ್ಲ, ಅವರು ದೇವ್ರ ಹತ್ರ ಕೇಳ್ಕೊತಿದ್ದಷ್ಟೇ ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು. ಆದರೆ ಈಗ ನಮ್ಮನ್ನ ಇಷ್ಟರ ಮಟ್ಟಿಗೆ ದೇವ್ರು ಇಟ್ಟಿದ್ದಾನೆ ಅಂತ ಹೇಳಿದ್ರೆ, ನಮ್ಮಮ್ಮಂಗೆ ಏನು ತುಂಬ ಇಷ್ಟವಾಗಿದ್ದು ಅಂದರೆ ದೇವಸ್ಥಾನಗಳಿಗೆ, ಅವ್ರಿಗೆ ಇಷ್ಟವಾದ ದೇವಸ್ಥಾನಗಳಿಗೆ ನಾನು ಪೂಜೆ ಕೊಟ್ಬಿಟ್ಟು ಅವ್ರಿಗೆ ಇಷ್ಟವಾದ ಕೆಲಸ, ಅವ್ರಿಗೆ ತುಂಬ ಇಷ್ಟವಾದ ಕೆಲಸ ಏನು ಅಂದರೆ ನಮ್ಮಮ್ಮಗೆ ಹೆಲ್ಪ್ ಮಾಡೋದು. ಅಂದರೆ ಯಾರಿಗಾದ್ರೂ ಬಡವರಿಗೆ ಹೆಲ್ಪ್ ಮಾಡೋದು ತುಂಬ ಇಷ್ಟ ಆಯಿತು. ಒಬ್ಬರಿಗೆ ಅಂದರೆ ನನ್ನ ಫಸ್ಟ್ ಪೇಮೆಂಟ್ ಆಗಿರೋದ್ರಿಂದ ಇದರಲ್ಲಿ ಸ್ವಲ್ಪ ಸಹಾಯ ಮಾಡಬೇಕಾಗಿರೋದ್ರಿಂದ ಒಬ್ಬರಿಗೆ ನಾನು ಅವ್ರನ್ನ ಸೆಲೆಕ್ಟ್ ಮಾಡಿಬಿಟ್ಟು ಯಾರಿಗೆ ನಾನು ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ನನ್ನ ವಿಡಿಯೋದಲ್ಲಿ ಹೇಳ್ತೀನಿ. ಅವರಿಗೆ ಮಾಡಿ ನಾನು ನಂತರ ಈ ದುಡ್ಡನ್ನು ನಾನು ಯಾವುದ್ಯಾವುದಕ್ಕೆಲ್ಲ ಖರ್ಚು ಮಾಡಿದೆ ಅಂತಲೂ ಸಹ ನಾನು ಹೇಳ್ತೀನಿ. ಇದು ಎಷ್ಟು ಕಡಿಮೆ ಅಮೌಂಟ್ ಆದರೂ ಆಗಿರಲಿ, ಎಷ್ಟೇ ಆಗಿರಲಿ ಪರವಾಗಿಲ್ಲ. ಆದರೆ ಇದು ನನಗೆ ತುಂಬ ಖುಷಿ ಇದೆ. ನಾನು 8 ತಿಂಗಳಾಯಿತು ಫ್ರೆಂಡ್ಸ್ ನಾನು ಯೂಟ್ಯೂಬ್, ಅಂದರೆ ಜನವರಿ 28ಕ್ಕೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ನನ್ನ ಮಗ ನಾನು ಹಾಗೇನೆ ಬಂದು ಕೂತಿದ್ದೆ, ಆಂಜನೇಯ ದೇವಸ್ಥಾನದಿಂದ ಭಜನೆ ಮುಗಿಸ್ಕೊಂಡು ಕೂತಿದ್ದೆ. ಅಮ್ಮ ಯೂಟ್ಯೂಬ್ ವೀಡಿಯೋಸ್ ಮಾಡ್ತೀಯಾ ಅಂತ ಕೇಳಿದ. ಹಾಂ ಅಪ್ಪ ಮಾಡ್ತೀನಿ ಅಂತ ಹೇಳಿದೆ. ಏನೋ ಖುಷಿ ನಂಗೆ. ಅವತ್ತು ರಾತ್ರಿ ಇಡೀ ನಿದ್ದೆ ಬಂದಿಲ್ಲ. 1 ನಿಮಿಷದ ವೀಡಿಯೋ ಅಪ್ಲೋಡ್ ಮಾಡಿದ್ವಿ, ಅವತ್ತು ರಾತ್ರಿ ಇಡೀ ನಿದ್ದೆ ಬಂದಿಲ್ಲ ನನಗಾದರೆ. ಎಲ್ಲೋ ಒಂದು ಸಪ್ತ ಮನಸ್ಸಲ್ಲಿ ಹೇಳ್ತಾ ಇತ್ತು, ನಿಮಗೆ ಯೂಟ್ಯೂಬ್ ಪೇಮೆಂಟು ದುಡ್ಡು ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು. ಆದರೆ ಫ್ರೆಂಡ್ಸ್ ನಾನು ಫಸ್ಟ್ ವೀಡಿಯೋ ಮಾಡಿದಾಗ ಎಲ್ಲೆಲ್ಲೆಲ್ಲೆಲ್ಲೋ ಕಲ್ಸ್ಕೊಂಡ್ಬಿಟ್ಟಿದೆ. ಅಂದರೆ ಆಯಿತು ನಂದು ಇನ್ನು ನಾನು ಸಕ್ಸಸ್ ಆದೆ ಅನ್ನೋದೆಲ್ಲ. ಆದರೆ ವಿಡಿಯೋಗಳನ್ನು ಮಾಡ್ತಾ ಅಪ್ಲೋಡ್ ಮಾಡ್ತಾ ಜರ್ನಿ ಎಷ್ಟು ಕಷ್ಟವಾಗಿದೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಯಿತು. ಆದರೆ ನಾನು ತುಂಬ ತಿಳ್ಕೊಂಡಿದ್ದೀನಿ, ತುಂಬ ತಾಳ್ಮೆ ಬಂದಿದೆ ಈ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರ ಮೇಲೆ. ನಂಗೆ ಗೊತ್ತಿರೋದನ್ನು ಹೇಳ್ಕೊಟ್ಟಿದ್ದೀನಿ, ಹಾಗೆ ನಂಗೆ ಗೊತ್ತಿಲ್ಲದೆ ಇರೋದನ್ನು ಈ ಚಾನಲ್ ಮುಖಾಂತರ ನೋಡಿದ್ದೀನಿ. ಇವತ್ತು ನನಗೆ ಇನ್ನೂ ಮುಂದೂ ಸಹ ನಾನು ಜಾಸ್ತಿ ಪೇಮೆಂಟನ್ನು ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು, ಆ ರೀತಿ ಜಾಸ್ತಿ ಕೆಲಸನೂ ಸಹ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಯೂಟ್ಯೂಬ್ ಮಾಡಬೇಕು ಅನ್ನೋ ಆಸೆ ಇರುತ್ತೋ ಅವರು ಖಂಡಿತವಾಗ್ಲೂ ಮಾಡಿ. ಒಬ್ರಿಗೆ ಒಬ್ರು ಸಪೋರ್ಟ್, ಅಂದರೆ ನಾವು ಈಗ ಚಾನಲಲ್ಲಿ ನಾವು ಅಪ್ಲೋಡ್ ಮಾಡಿದಾಗ ನನ್ನ ತುಂಬ ಜನ ಫ್ರೆಂಡ್ಸು ನಮಗೆ ಸಪೋರ್ಟ್ ಮಾಡಿ ಅಂತ, ನಾನೀಗ ಅವ್ರ ಚಾನಲ್ ನೋಡ್ಬಿಟ್ಟು ನಾನು ಸಬ್ಸ್ಕ್ರೈಬ್ ಆಗ್ತೀನಿ, ಅವ್ರ ಚಾನಲನ್ನು ನೋಡ್ತೀನಿ. ಹಾಗೆಯೇ ನಾವು ಒಬ್ರಿಗೆ ಸಪೋರ್ಟ್ ಮಾಡಿದ್ರೆ ಅವರು ನಮಗೆ ಸಪೋರ್ಟ್ ಮಾಡ್ತಾರೆ. ಸಪೋರ್ಟ್ ಮಾಡೋದ್ರಿಂದ ಒಬ್ರಿಗೊಬ್ರು ಬೆಳಿತೀವಿ, ಬೆಳೆಸ್ಬೇಕು. ಒಬ್ರನ್ನೊಬ್ರು ಬೆಳೆಸ್ದಾಗ್ಲೇ ಸಾಧ್ಯ. ಈಗ ನಾನು ಟೈಲರ್ ಆಗಿಬಿಟ್ಟು ತುಂಬ ಜನ, ಈಗ 20-30 ಜನ ಟೈಲರ್ನ ರೆಡಿ ಮಾಡ್ತಾ ಇದ್ದೀವಿ. ಹಾಗೆ ನಾವು ಬೆಳೆಸ್ಬೇಕು. ನಮ್ಮಮ್ಮ ಎಲ್ಲ ಒಂದು ಗಾದೆ ಹೇಳೋರು, ಅಂದರೆ ಕಲ್ತ್ ವಿದ್ಯೆನ ತಮ್ಮಲ್ಲೇ ಇಟ್ಕೋಬಾರ್ದು, ಕಲ್ತ್ ವಿದ್ಯೆನ ಬೇರೆಯವ್ರಿಗೆ ಹೇಳ್ಕೊಟ್ರೆ ಮುಂದಿನ ಜನ್ಮದಲ್ಲಿ ಹೂತ್ ಮಾವಿನ ಮರ ಆಗಿ ಇರ್ತಲ್ಲ. ಗೊತ್ತಿರೋದನ್ನ ಹೇಳ್ಕೊಟ್ಟಿಲ್ಲ ಅಂತಂದರೆ
ಹುಡುಕ್ ಮಾವಿನ ಮರ ಆಗಿರ್ತಾರೆ ಅಂತ ತಮಾಷೆ ಗಾದೆ ಹೇಳ್ತಿದ್ರು. ಹಾಗಾಗಿ ನನಗೆ ಏನು ಗೊತ್ತಿರುತ್ತೋ ಅದನ್ನ ನಾನು ಹೇಳ್ಕೊಡ್ತೀನಿ. ತುಂಬಾ ಜನ ಹೇಳ್ತಾರೆ, ಅಕ್ಕ ನಿಮ್ಗೆ ಗೊತ್ತಿರೋಂಥ ಸೀಕ್ರೆಟ್ ಟೈಲರಿಂಗ್ ಇದನ್ನೆಲ್ಲ ಹೇಳ್ಕೊಡ್ತಿರಲ್ಲ ನೀವು. ಪರವಾಗಿಲ್ಲ, ಅವರು ಕಲ್ತ್ಕೊಳ್ಳಿ. ಅವರಿಗೆ ಎಷ್ಟಿದೆ, ನನಗಿಂತ ಜಾಸ್ತಿ ಟ್ಯಾಲೆಂಟ್ ಇರ್ಬೋದು. ಅವ್ರು ನಾನು ಹೇಳ್ಕೊಟ್ಟಿರೋದನ್ನ ಅವ್ರ ಟ್ಯಾಲೆಂಟನ್ನು ಬಳಸ್ಕೊಂಡು ಅವ್ರು ಇನ್ನೂ ಮುಂದುವರಲಿ. ಹೀಗೆ ಹೇಳ್ತೀನಿ ಫ್ರೆಂಡ್ಸ್. ಯಾಕಂದರೆ ನಾನು ಹೇಗಂದರೆ, ನಾವು ಹುಟ್ಟಿ ಬೆಳೆದಿರೋಂಥ ಊರಿದು. ಹುಟ್ಟಿದ್ದೇ ಇದೇ ಊರಲ್ಲಿ, ಆನಂದಪುರ. ಬೆಳೆದಿದ್ದು ಇದೇ ಊರು, ಮದುವೆ ಆಗಿದ್ದು ಇದೇ ಊರು. ಆದರೆ ನಾವು ಇನ್ನೂ ಸಹ ಬಾಡಿಗೆ ಮನೆಯಲ್ಲೇ ಇದ್ದೀವಿ, ಕಷ್ಟನೇ ಪಡ್ತಾ ಇದ್ದೀವಿ. ಹಾಗಂತ ನಾವು ಬೇರೆಯವರು ಬೆಳೆಯೋದನ್ನ ಯಾವತ್ತೂ ನಾನು ಹೊಟ್ಟೆ ಕಿಚ್ಚು ಇದರಲ್ಲಿ ದ್ವೇಷದಲ್ಲಿ ನೋಡಿಲ್ಲ. ಯಾಕಂದರೆ ಅವರು ಟ್ಯಾಲೆಂಟಲ್ಲಿ ಅವ್ರು ಇದ್ರಲ್ಲಿ ಬೆಳೆದಿದ್ದಾರೆ. ನಮ್ಮದೇನೋ ಹೀಗಿದೆ ಪರಿಸ್ಥಿತಿ, ಏನು ಮಾಡೋಕ್ಕಾಗಲ್ಲ. ಆದರೆ ನಾನು ಟೈಲರಿಂಗ್ ಮಾಡಿ ಸಹ ನಾನು ನನ್ನ ತುಂಬ ಆಸೆಗಳು, ನನಗೆ ಏನೇನು ಆಸೆಗಳಿದ್ವೋ ಗೋಲ್ಡ್ ತೊಗೊಂಡೆ. ಹಾಗೆ ಮಗನಿಗೆ ನಾನು ಚೆಂದ ಓದಿಸ್ಬೇಕಂತಿದೆ. ನನ್ನ ದೊಡ್ಡ ಮಗ ಚೆನ್ನಾಗಿ ಓದ್ತಾ ಇದ್ದಾನೆ, ಅವನಿಗೆ ಸಹ ನಾನು ದುಡ್ಡು ಖರ್ಚು ಮಾಡಿದ್ದೀನಿ. ಈ ರೀತಿ ನಾನು ದುಡ್ಡನ್ನ ಹಾಳು ಮಾಡಿಲ್ಲ. ಟೈಲರಿಂಗ್ ಕೆಲಸ ಮಾಡೋದ್ರಿಂದ ಉಪಯೋಗಿಸ್ಕೊಂಡಿದ್ದೀನಿ. ನಮಗೆ ಏನಿಲ್ಲ ಅಂತಂದರೆ, ಎಲ್ಲರೂ ಕೇಳೋವಂಥ ಪ್ರಶ್ನೆ ಏನು ಅಂತ ಅಂದರೆ, ನಿಮಗೆ ಮನೆ ಇಲ್ಲ, ಬಾಡಿಗೆ ಮನೇಲಿದ್ದೀರಾ ಅಂತ ಕೇಳ್ತಾರೆ. ನನಗೆ ಬೇಜಾರಿಲ್ಲ ಫ್ರೆಂಡ್ಸ್. ನನಗೆ ದೇವರು ಲೇಟಾಗಿ ಕೊಡ್ತಾನೆ ಅಂತಂದರೆ ನಮಗೋಸ್ಕರ ಏನೋ ಅಂದರೆ ಚಿಕ್ಕದಾಗಿ ಕೊಡ್ತಾ ಇಲ್ಲ, ದೊಡ್ಡದಾಗಿ ನಮ್ಗೆ ಏನೋ ಒಂದು ಸರ್ಪ್ರೈಸ್ ಕೊಡೋದಕ್ಕೋಸ್ಕರ ನಮ್ಗೆ ಇಷ್ಟು ಲೇಟ್ ಮಾಡ್ತಾ ಇದ್ದಾನೆ ದೇವರು ಅನ್ನೋದು ನನಗೆ ತುಂಬ ಅಂದ್ಕೊಂಡಿದ್ದೀನಿ. ಪರವಾಗಿಲ್ಲ, ನನ್ನ ಬಾಡಿಗೆ ಮನೇಲಿ ಇದ್ದೀನಿ ಅನ್ನೋದು ಬೇಜಾರಿಲ್ಲ, ಚಿಕ್ಕ ಮನೆ ಅನ್ನೋದು ಬೇಜಾರಿಲ್ಲ. ಆದರೆ ಇರಲಿ, ನಾನು ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ನನಗೆ ಈ ಊರೇ ನನಗೆ ಒಂದು ಸಪೋರ್ಟಿವ್ ಆಗಿ ನಿಂತಿದೆ. ಹಾಗಾಗಿ ನಾನು ಹೇಳ್ತೀನಿ, ಇವತ್ತು ಬೆಳಗ್ಗೆ ಯೂಟ್ಯೂಬ್ ದುಡ್ಡು ಬಂತು. ನಮ್ಮ ಮನೆಯವರು ಸಹ ನಾನು ಹೋಗಿ ರಿಸೀವ್ ಮಾಡ್ಕೊಂಡು ಬಂದ್ವಿ. ಇವತ್ತು ಇಷ್ಟು ಆಗ್ಬೋದು, ಇನ್ನೂ ಜಾಸ್ತಿ ನಾನು ಅರ್ನಿಂಗ್ಸನ್ನ ಮಾಡ್ತೀನಿ, ನಾನು ಇನ್ನೂ ಜಾಸ್ತಿ ಸಂಪಾದನೆ ಮಾಡ್ತೀನಿ ಅಂತೇಳಿ ಅಂದ್ಕೊಂಡಿದ್ದೀನಿ. ಆದರೆ ಫ್ರೆಂಡ್ಸ್, ಯಾರೇ ಯೂಟ್ಯೂಬ್ ಮಾಡೋದಕ್ಕೆ ಕೊಟ್ಟು ನೀವು ಫಸ್ಟು ದುಡ್ಡಿಗೋಸ್ಕರ ಅಂತ ಹೇಳಿ ಮಾಡಬೇಡಿ. ಆದರೆ ನಿಮಗೆ ನೀವು ವೀಡಿಯೋಸನ್ನು ಹಾಕ್ತಾ ಹೋಗಿ, ದಿನಾಗಲೂ ವೀಡಿಯೋಸನ್ನು ಹಾಕ್ತಾ ಹೋಗಿ. ಅದ್ರ ಪಾಡಿಗೆ ನೀವು ಎಷ್ಟು ವ್ಯೂವರ್ಸ್ ಆಯಿತು, ಎಷ್ಟು ಸಬ್ಸ್ಕ್ರೈಬ್ ಆಯಿತು ಅಂತೇಳಿ ಪದೇ ಪದೇ ಚೆಕ್ ಮಾಡಿ ನೋಡೋಕೆ ಹೋಗ್ಬೇಡಿ. ಆದರೆ ನಿಮಗೆ ನಮ್ಮ ಚಾನಲನ್ನು ಹೇಗೆ ಗ್ರೋ ಮಾಡಬೇಕು ಅನ್ನೋದು ವಿಷಯದ್ರ ಬಗ್ಗೆ ನೀವು ಮಾಡ್ತಾ ಹೋಗಿ. ಹಾಗೆಯೇ ನಿಮ್ಮ ಚಾನಲ್ ಗ್ರೋ ಮಾಡೋದ್ರ ಬಗ್ಗೆ ನೀವು ಥಿಂಕ್ ಮಾಡಿ ಆಗುತ್ತೆ. ಅದೇ ಬಿಟ್ಟು ನೀವು ದುಡ್ಡು ಮಾಡೋದಕ್ಕಂತಲೇ ಯೂಟ್ಯೂಬಿಗೆ ಬಂದರೆ ನಿಜವಾಗ್ಲೂ ಮಾಡೋಕ್ಕಲ್ಲ. ಆದರೆ ನಾವು ಅದಕ್ಕೆ ಟೈಮ್ ಕೊಟ್ಟು ಜಾಸ್ತಿ ಹಾರ್ಡ್ ವರ್ಕ್ ಮಾಡಿದಾಗ ಚಾನಲ್ಲು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಯೂಟ್ಯೂಬ್ ಪಿನ್ ಬರೋದಕ್ಕಾಗಲಿ, ಏನಾದರೂ ನಿಮಗೆ ಏನೇ ನಿಮ್ಗೆ ಯೂಟ್ಯೂಬಲ್ಲಿ ಸಮಸ್ಯೆ ಬಂದ್ರೂ ಸಹ ನೀವು ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿ. ಯಾರು ಅಂದರೆ ಕನ್ನಡ ಕ್ರಿಯೇಟರ್ ಗೈಡ್ಸ್ ಅಂತ ಹೇಳ್ಬಿಟ್ಟು ಈ ಚಾನಲ್ನ ನೀವು ಭೇಟಿ ಮಾಡಿಬಿಟ್ಟು ಅವ್ರ ಹತ್ರ ನಿಮ್ಮ ಯೂಟ್ಯೂಬ್ ಏನಾದರೂ ಸಮಸ್ಯೆ ಇದ್ದರೆ ಅವರು ಸರಿ ಮಾಡಿಕೊಡ್ತಾರೆ. ನನಗೂ ಸಹ ಅವರೇ ಮಾಡಿಕೊಟ್ಟಿರೋದು. ನಂದು ಸಹ ನನಗೆ ಈಗಲೂ ಸಹ ಅಮೌಂಟ್ ಬರ್ತಿರಲಿಲ್ಲ. ಆದರೆ ಅವರು ನನ್ನ ಅಡ್ರೆಸ್ ಎಲ್ಲ ವೆರಿಫಿಕೇಷನ್ ಮಾಡಿ ಸರಿ ಮಾಡಿ ಕೊಟ್ಟ ಮೇಲೆ ನನಗೆ ಎಲ್ಲ ಸಹ ಕರೆಕ್ಟ್ ಆಯಿತು. ನಾನು ಅವರಿಗೂ ಸಹ ಈ ವಿಡಿಯೋದ ಮುಖಾಂತರ, ಕನ್ನಡ ಕ್ರಿಯೇಟರ್ ಗೈಡ್ಸ್ ಅವರಿಗೂ ಸಹ ನಾನು ಈ ವಿಡಿಯೋದ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನನಗೆ ಸಪೋರ್ಟ್ ಮಾಡಿರೋಂಥ ಎಲ್ಲ ನನ್ನ ಫ್ರೆಂಡ್ಸ್ ಫ್ಯಾಮಿಲಿಗೂ ಸಹ ನಾನು ಈ ವಿಡಿಯೋದ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ನನಗೆ ಫಸ್ಟು ನನ್ನ ಹತ್ರ ವಿಡಿಯೋ ಮಾಡೋದಕ್ಕೆ ಯಾವುದೇ ತರಹ ಸಲಕರಣೆಗಳಿರಲಿಲ್ಲ. ಆದರೆ ನನ್ನ ತುಂಬ ಜನ, ನನ್ನ ಮಾವನ ಮಗಳು ಲಾವಣ್ಯ ಆಗಿರ್ಬೋದು, ನನ್ನ ತಂಗಿ ಆಗಿರ್ಬೋದು ಶೋಭಾ, ಹಾಗೆ ನನ್ನ ಫ್ರೆಂಡ್ಸು ಇನ್ನೂ ಕೆಲವು ಜನ ಇದ್ದಾರೆ. ಅವರೆಲ್ಲ ನನಗೆ ನಾನು ಸ್ಟಿಚ್ ಮಾಡಿದ್ರೆ ಅವರು ವಿಡಿಯೋ ಮಾಡ್ತಾಯಿದ್ರು. ಆ ವಿಡಿಯೋ ಈ ರೀತಿ. ಆಮೇಲೆ ನಾನು ಸೆಲ್ಫಿ ಸ್ಟಿಕ್ ಎಲ್ಲ ತರಿಸ್ಕೊಂಡೆ. ಸೆಲ್ಫಿ ಸ್ಟಿಕ್ ತಂದಮೇಲೆ ಒಂದು ಸ್ಟೂಲ್ ಇಟ್ಬಿಟ್ಟು, ಬಕೆಟ್ ಇಟ್ಬಿಟ್ಟು, ಇಲ್ಲ 2 ಸ್ಟೂಲ್ ಇಟ್ಬಿಟ್ಟು ವಿಡಿಯೋನ ಮಾಡ್ತಾಯಿದ್ದೆ. ಹಾಗೆ ನೆಕ್ಸ್ಟು ದೊಡ್ಡದು ನನಗೆ ಸೆಲ್ಫಿ ಸ್ಟಿಕ್ ತರಿಸ್ಕೊಂಡೆ. ಅದು ತರಿಸ್ಕೊಂಡ್ರ ಮೇಲೆ ಈಸಿಯಾಗಿ ನಾನೀಗ ವೀಡಿಯೋಸನ್ನು ಮಾಡ್ತಾಯಿದ್ದೀನಿ. ಹೀಗೆ ನಾವು ಸ್ಟೆಪ್ ಆಗಿ ಬೆಳಿಬೇಕು. ಒಂದೇ ಸಲ ನಾವು ಇವತ್ತು ವಿಡಿಯೋ ಮಾಡಿ ಹಾಕಿದ್ರೆ ನಾಳೆ ದುಡ್ಡು ಬಂದುಬಿಡುತ್ತೆ, ಇಲ್ಲ ಫ್ರೆಂಡ್ಸ್. ಆದರೆ ಅದಕ್ಕೋಸ್ಕರ ನೀವು ಕಾಯಬೇಕು. 4,000 ವಾಚಿಂಗ್ ಅವರು, 2,000 ಸಬ್ಸ್ಕ್ರೈಬರ್ ಆಗಬೇಕು. ಈ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ನಾವು ಆಗ್ತಾ ಬಂದರೆ ಯೂಟ್ಯೂಬಲ್ಲಿ ನಾವು ಸಕ್ಸಸ್ ಕಾಣೋಕ್ಕೆ ಸಾಧ್ಯ. ಆದರೆ ಯಾರೇ ಯೂಟ್ಯೂಬ್ ಮಾಡಿದ್ರು ಅರ್ಧದಕ್ಕೆ ನಿಲ್ಲಿಸಬೇಡಿ. ಈಗ ನೋಡಿ, ವಾಚಿಂಗ್ ಅವರ್ ಆಗ್ತಾ ಬರ್ತಾ ಇರುತ್ತೆ, ಹಾಗೆ ಸಬ್ಸ್ಕ್ರೈಬರು ಆಗ್ತಾ ಬರ್ತಾರೆ. ಆದರೆ ಅವರಿಗೆ ಇಂಟ್ರೆಸ್ಟ್ ಹೋಗುತ್ತೆ, ಇದೇನಪ್ಪ ಆಗೋದೇ ಇಲ್ಲ ಅಂತೇಳ್ಬಿಟ್ಟು. ಅದಕ್ಕೆ ನೀವು ಇಷ್ಟು ಕಷ್ಟಪಟ್ಟಿರ್ತೀರ, 6 ತಿಂಗಳು ಎಫರ್ಟ್ ಹಾಕಿರ್ತೀರ, ಅರ್ಧಕ್ಕೆ ಬಿಟ್ಬಿಡ್ತೀರಾ. ಚಾನಲ್ಗೆ ವೀಡಿಯೋ ಹಾಕೋದು ಬಿಟ್ಬಿಡ್ತೀರಾ, ಡೈಲಿ ವೀಡಿಯೋಸ್ ಮಾಡೋದು ಬಿಟ್ಬಿಡ್ತೀರಾ. ಹಾಗೆಲ್ಲ ಮಾಡಬೇಡಿ. ನೀವು ಅಕಸ್ಮಾತ್ ಬ್ಯುಸಿ ಆದ್ರೂ ಸಹ 2 ದಿನಕ್ಕೊಂದು ವೀಡಿಯೋ ಹಾಕಿ. ಯಾವಾಗಲೂ ನೀವು ಅಪ್ಡೇಟ್ ಅಂದರೆ ಅಂದ್ಕೊಂಡಿದ್ದೀರಾ. ಹಾಗೆಯೇ ಯಾರೆಲ್ಲ ಮಾಡ್ತಾ ಇದ್ದೀರಾ, ಪ್ರಯತ್ನ ಪಡಿ, ಬಂದೇ ಬರುತ್ತೆ. ಆದರೆ ಸ್ವಲ್ಪ ಕಾಯಿರಿ. ಒಂದೇ ಸಲಿಗೆ ನೀವು ಆತುರದಿಂದ ದುಡ್ಡು ಬರಲಿಲ್ಲ, ಪ್ರಯೋಜನ ಇಲ್ಲ, ಆ ಥರ ಎಲ್ಲ ಅನ್ಕೋಬೇಡಿ. ಬಂದೇ ಬರುತ್ತೆ. ಮತ್ತು ಏನೇ ನಿಮಗೆ ಯೂಟ್ಯೂಬಲ್ಲಿ ಪ್ರಾಬ್ಲಮ್ ಬಂದರೂ ಕನ್ನಡ ಕ್ರಿಯೇಟರ್ ಗೈಡ್ಸ್ ಅನ್ನೋ ಅಂಥ ಚಾನಲ್ ಅವರು ನಿಮಗೆ ಸರಿ ಮಾಡಿಕೊಡ್ತಾರೆ. ಅವರ ಚಾನಲ್ನ ಸಬ್ಸ್ಕ್ರೈಬ್ ಆಗಿ
ಹಾಗೆ ಅವ್ರ ನಂಬರನ್ನು ತೊಗೊಂಡು ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಹೇಳಿ ಅವರು ಸರಿ ಮಾಡಿಕೊಡ್ತಾರೆ. ಹಾಗೆ ಫ್ರೆಂಡ್ಸ್ ನೋಡಿ, ಇಷ್ಟು ನನ್ನ ಯೂಟ್ಯೂಬ್ ಪೇಮೆಂಟು. ನನ್ನ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಅಂತ ಹೇಳಿಬಿಟ್ಟು ಕರೆಕ್ಟಾಗಿ ಹೇಳೋ ಹಾಗಿಲ್ಲ ಯೂಟ್ಯೂಬ್ ನಿಯಮದ ಪ್ರಕಾರ. ಹಾಗಾಗಿ ನಾನು ಒಂದು ಸ್ಯಾರಿ ಬೆಲೆ ಹೇಳ್ತೀನಿ, ನೀವು ಅಷ್ಟನ್ನು ಅಂದ್ಕೊಳ್ಳಿ. ನಾನು 2,000 ರೂಪಾಯಿದು 4 ಸ್ಯಾರಿ ತೊಗೊಂಡ್ರೆ ಎಷ್ಟು ದುಡ್ಡು ಆಗುತ್ತೋ ಅಷ್ಟು ಅಮೌಂಟು ನನಗೆ ಬಂದಿದೆ. ಪರವಾಗಿಲ್ಲ, ಇದೇ ನನಗೆ ತುಂಬ ಖುಷಿ ಇದೆ. ಎಷ್ಟಾದರೂ ಬರಲಿ, ನನಗೆ ಆ ದುಡ್ಡಿನ ಮೇಲೆ ಇದೆ. ನಿಮ್ಮಂತೆ ಎಷ್ಟು ಜನ ನನಗೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ವ್ಯೂವರ್ಸ್ ಸಿಕ್ಕಿದ್ದಾರೆ, ಹಾಗೆ ಎಷ್ಟು ಜನ ನನ್ನ ಅಭಿಮಾನಿಗಳಿದ್ದಾರೆ. ಇವರಿಗೋಸ್ಕರ ನಾನು ಅಂದ್ಕೊಂಡಿದ್ದೀನಿ ಈ ಅಮೌಂಟು ನನಗೆ ಒಂದು ಇದಕ್ಕೆ ನಾನು ಕಷ್ಟಪಟ್ಟು ಈಗ ನಮ್ಮ ಮನೆಯವರೇ ಆಗಿರ್ಬೋದು, ಅಷ್ಟೊಂದು ವಿಡಿಯೋ ಎಲ್ಲ ಮಾಡ್ತೀಯಾ, ರಾತ್ರಿ ಹಗಲು ಎಡಿಟ್ ಮಾಡ್ತೀಯಾ, ಏನೂ ಬಂದಿಲ್ಲ. ಈಗ ಅವರಿಗೆ ಇದನ್ನು ನೋಡಿ ಪರವಾಗಿಲ್ಲ, ನನ್ನ ಹೆಂಡತಿ ರಾತ್ರಿ ಹಗಲು ಕಷ್ಟಪಟ್ಟಿದ್ದಕ್ಕೂ ಇಷ್ಟು ಅರ್ನಿಂಗ್ಸ್ ಬಂತು, ಪರವಾಗಿಲ್ಲ ಮಾಡಲಿ ಅಂತ ಅವರಿಗೂ ಒಂದು ಖುಷಿ ಆಗುತ್ತೆ. ನನಗೆ ನಿಮ್ಮೆಲ್ಲ ಇಷ್ಟೊಂದು ಜನ ಸ್ನೇಹಿತರು ಸಿಕ್ಕಿದಾರಂತ ಖುಷಿ. ಆದರೆ ಮನೇಲಿ ಯಜಮಾನ್ರ ಕಡೆ ನೋಡಿ ನಾನು ಸಹ ಅರ್ನಿಂಗ್ಸ್ ಮಾಡಿದ್ದೀನಿ ಅಂತ ತೋರಿಸಿದಾಗ ಅವ್ರಿಗೆ ಸಮಾಧಾನ ಆಗುತ್ತೆ. ನನಗೆ ತುಂಬ ಜನ ಫ್ರೆಂಡ್ಸ್ ಅಂದರೆ ವ್ಯೂವರ್ಸು ಫ್ರೆಂಡ್ಸ್ ನನಗೆ ಕಮೆಂಟ್ ಮಾಡೋದೆಲ್ಲ ನೋಡಿ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್. ನಾನು ಮೊನ್ನೆ ಟೆಸ್ಟ್ ಮಾಡೋದಕ್ಕಾಗಿ ಅಂತೇಳಿ ಲೈವ್ ಬಂದೆ, ಆದರೆ ತುಂಬ ಜನ ನನ್ನ ಫ್ರೆಂಡ್ಸು ಮೇಡಮ್ ನೀವು ಲೈವ್ ಬರೋದು ನಮಗೆ ಗೊತ್ತಿದ್ರೆ ನಾವು ಬರ್ತಿದ್ವಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ನಾನು ಆದರೆ ನಾಡಿದ್ದು ಸಂಡೇ ಲೈವ್ ಬರ್ತೀನಿ. ಯಾರೆಲ್ಲ ನನ್ನ ಫ್ರೆಂಡ್ಸು ಬರ್ತೀರಾ ಬನ್ನಿ, ನಾನು ಎಷ್ಟು ಗಂಟೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಸಹ ಹಾಕ್ತೀನಿ, ಪೋಸ್ಟ್ ಮಾಡ್ತೀನಿ. ಆದರೆ ಈ ಸಂಡೇ ಲೈವ್ ಬರೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಹಾಕ್ತೀನಿ. ಆದರೆ ಫ್ರೆಂಡ್ಸ್ ನೋಡಿ, ನನ್ನ ಯೂಟ್ಯೂಬ್ ಪೇಮೆಂಟು ನಾನು ಹೇಳಿದೆ ಅಲ್ವಾ, 2,000 ರೂಪಾಯಿದು 4 ಸ್ಯಾರಿ ತೊಗೊಂಡ್ರೆ ಬರುತ್ತಲ್ಲ ಅಷ್ಟು ಅಮೌಂಟು ಬಂದಿದೆ. ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಅಂದರೆ ಚಿಲ್ಲರೆ ಅನ್ಬೋದು, ಅದ್ರ ಮೇಲೆ ಬಂದಿದೆ. ಇದಕ್ಕೆ ನನ್ನ ಸಣ್ಣ ಮಗ ಪ್ರೀತಮ್ಮೇ ಕಾರಣ. ಅಂದರೆ ಅವನು ನನಗೆ ಹೇಳಲಿಲ್ಲ ಅಂದರೆ ನಾನು ಇವತ್ತು ಯೂಟ್ಯೂಬ್ ಚಾನಲ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆದರೆ ನನಗೆ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ತುಂಬ ಹುಚ್ಚಿತ್ತು, ಆದರೆ ಮಾಡಿದ್ದೀನಿ. ಇಷ್ಟು ಕಷ್ಟಪಟ್ಟಿದ್ದೀನಿ. 8 ತಿಂಗಳ ನಂತರ ನನಗೆ ಪೇಮೆಂಟ್ ಬಂದು ತುಂಬ ಖುಷಿಯಾಗಿದೆ. ಹಾಗೆ ಇದು ಫಸ್ಟ್ ಸ್ಯಾಲ್ರಿ, ಸೆಕೆಂಡ್ ಸ್ಯಾಲ್ರಿ, ಹಾಗೆ ನಾನು ಸ್ಟೆಪ್ ಬೈ ಸ್ಟೆಪ್ ತಗೊಳ್ತೀನಿ. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೊಸರು ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಿ. ಟೈಲರಿಂಗ್ಸ್ ವಿಡಿಯೋನ ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನು ಹಾಕ್ತೀನಿ. ಯಾವ ರೀತಿ ವಿಡಿಯೋ ಬೇಕು ಅಂತಲೂ ಸಹ ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್ ಫ್ರೆಂಡ್ಸ್.